ವೇಸ್ಟ್ ಅಂತ ಹೇಳ್ತಿದ್ರು. ಸರಿ ಬೇರೆ ಏನಾದ್ರು ತೊಗೊಳ್ಳೋಣ ಅಂತ ಹೇಳಿ ಚಿಪ್ಸ್ ಸೆಂಟರ್ಗೆ ಹೋಗಿ ನೋಡಿದೆ. ಅಲ್ಲಿ ಲೇಸ್ ಯಾವುದೂ ಇರಲಿಲ್ಲ. ಸರಿ ಕುರ್ಕುರೆ ಇತ್ತು, ಕುರ್ಕುರೆ ಆದರೂ ತೊಗೊಳ್ಳೋಣ ಅಂತ ಹೇಳಿ ತೊಗೊಂಡೆ. ಅವ್ರು ಚಾಕೋಸ್ ಎಲ್ಲ ನೋಡ್ತಿದ್ರು. ನಂಗೆ ನಿಜವಾಗ್ಲೂ ಚಾಕೋಸ್ ಅದೆಲ್ಲ ಇಷ್ಟನೇ ಇಲ್ಲ. ಅದಾದಮೇಲೆ ನಮ್ಮ ಅತ್ತೆಗೆ ಅಂತ ಹೇಳಿ ನಾನಿಲ್ಲಿ ಪಾಪ್ಕಾರ್ನ್ ಬರುತ್ತಲ್ಲ, ರೆಡಿಮೇಡ್ ಪಾಪ್ಕಾರ್ನ್ನ ತೊಗೊಂಡೆ. ಆಮೇಲೆ ಬಿಲ್ ಹಾಕ್ಸೋಕ್ಕೆ ಅಂತ ಹೋದ್ವಿ. ಅದಾದಮೇಲೆ ನೀವು ಬಿಲ್ ಹಾಕ್ಸ್ತಾಯಿರಿ, ನಾನು ಬಜಾರ್ನೆಲ್ಲ ನೋಡ್ಕೊಂಡು ಬರ್ತೀನಿ ಅಂತ ಹೋಗಿದ್ದೆ. ನಾನು ಫಸ್ಟ್ ಟೈಮ್ ಈ ಊರಲ್ಲಿ ಬ್ರೋಕ್ಲಿ ನೋಡಿದ್ದು ಇದೇ ಸ್ಮಾರ್ಟ್ ಬಜಾರಲ್ಲಿ. ಸೊ ಬೇರೆ ಏನೆಲ್ಲ ಸಿಗ್ಬೋದು ಅಂತ ನೋಡೋಕ್ಕೆ ಅಂತ ಹೋಗಿದ್ದೆ. ಏನಾದರೂ ಬೇಕಾದರೆ ಇಲ್ಲಿ ಸಿಗುತ್ತೆ, ಹೋಗಿ ತೊಗೊಂಡು ಬನ್ನಿ ಅಂತ ಹೇಳ್ಬೋದಲ್ಲ ಅಂತ ಹೇಳಿ ನೋಡ್ಕೊಂಡು ಬರ್ತಾಯಿದ್ದೆ. ಡ್ರೈ ಫ್ರೂಟ್ಸ್ ತೊಗೊಳ್ಳೋಣ ಅಂತ ನೋಡಿದ್ವಿ, ಬಟ್ ಡ್ರೈ ಫ್ರೂಟ್ ಕಾಸ್ಟ್ ಕೂಡ ಜಾಸ್ತಿ ಇತ್ತು ಮತ್ತು ಮಿಕ್ಸ್ಡ್ ಆಗಿತ್ತು. ಮಿಕ್ಸಡಲ್ಲಿ ದ್ರಾಕ್ಷಿ ಜಾಸ್ತಿ ಇರೋದ್ರಿಂದ ಬೇಡ ಅಂತ ನೆಕ್ಸ್ಟ್ ಟೈಮ್ ಎಲ್ಲಾದರೂ ಬೇರೆ ಕಡೆ ತೊಗೊಳ್ಳೋಣ ಅಂತ ಹೇಳಿ ಅಲ್ಲೂ ಕೂಡ ಬಿಲ್ ಪೇ ಮಾಡಿ ಹೊರಟ್ವಿ. ಯಾಕಂತಂದರೆ ನನ್ನ ಹಸ್ಬೆಂಡನ್ನು ಮನೇಲಿ ಬಿಟ್ಟು ಮತ್ತೆ ಆಫೀಸ್ಗೆ ರಿಟರ್ನ್ ಬರೋದಿತ್ತು. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ಆಲ್ರೆಡಿ ಲೇಟ್ ಆಗಿದೆ ಅಂತ ಹೇಳಿ ಅಲ್ಲಿ ಬೇಗ ಬಿಲ್ ಪೇ ಮಾಡಿ ನಾವು ಹೊರಟ್ವಿ. ಪ್ರೆಗ್ನೆಂಟ್ ಇರಬೇಕಾದ್ರೆ ಗಾಡೀಲೆಲ್ಲ ಜಾಸ್ತಿ ಓಡಾಡಬಾರ್ದು ಅಂತ ಹೇಳ್ತಾರೆ, ಬಟ್ ಆಟೋದಲ್ಲಿ ಬರಲಿಲ್ಲ ನಾವು ಇವತ್ತು, ಬೇಗ ಹೊರಡಬೇಕಾಗಿತ್ತು ಅಂತ ಹೇಳಿ ಗಾಡೀಲೇ ಬಂದ್ವಿ. ನಾನು ತೊಗೊಂಡಿರೋ ಐಟಮ್ನೆಲ್ಲ ಹಿಡ್ಕೊಂಡು ಒಂದು ಸೈಡ್ ಕೂತ್ಕೊಂಡಿದ್ದೆ. ನಿಜವೂ ಅನ್ಕಂಫರ್ಟಬಲ್ ಫೀಲ್ ಆಗ್ತಾಯಿತ್ತು ನನಗೆ. ಗಾಡೀಲಿ ಒಂದು ಸೈಡ್ ಕೂತ್ಕೊಳ್ಳೋದು ನಂಗೆ ಅಷ್ಟು ಕಂಫರ್ಟ್ ಫೀಲ್ ಕೊಡೋದಿಲ್ಲ. ಹಾಗೆ ತೊಗೊಂಡಿರೋ ಐಟಮು, ಸ್ಕ್ಯಾನಿಂಗ್ ರಿಪೋರ್ಟು ಅದನ್ನೆಲ್ಲ ಇಟ್ಕೊಂಡು ಕೂತ್ಕೊಂಡಿದ್ದೆ. ನಿಜವಲ್ಲೂ ಆಗ್ತಾನೇ ಇರಲಿಲ್ಲ ವೀಡಿಯೋ ಮಾಡೋಕ್ಕೂ ಕೂಡ. ಆದರೂ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ, ವ್ಯೂ ಚೆನ್ನಾಗಿದೆ ಅಂತ ಹೇಳಿ ವೀಡಿಯೋ ಮಾಡಿಕೊಂಡೆ. ಇದು ನಮ್ಮೂರಿನ ವ್ಯೂ. ಎಲ್ಲ ಮುಗಿಸಿ ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಕೂಡ ಮಾಡಿ ತಂದಿರೋ ಸ್ನ್ಯಾಕ್ಸ್ ಎಲ್ಲ ತಿಂತು. ಅದಾದಮೇಲೆ ಲಂಚ್ ಪ್ರಿಪೇರ್ ಮಾಡೋಣ ಅಂತ ಹೇಳಿ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಸಿಂಪಲ್ಲಾಗಿ ಪನ್ನೀರ್ ಗ್ರೇವಿ ಮಾಡಿಕೊಂಡು ಜೊತೆಗೆ ಚಪಾತಿ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಫಸ್ಟ್ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಈ ರೆಸಿಪಿನ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ನಿಜವಲ್ಲೂ ಚೆನ್ನಾಗೇ ಬಂದಿತ್ತು. ನಾನು ಫಾಲೋ ಮಾಡೋ ಒಬ್ಬ ಲಾಗರ್ ಯೂಟ್ಯೂಬ್ ಚಾನಲಲ್ಲಿ ಇತ್ತು ಈ ರೆಸಿಪಿ. ನಾನು ಕೂಡ ಟ್ರೈ ಮಾಡೋಣ ಅಂತ ಹೇಳಿ ಫ್ರೆಶ್ ಕ್ರೀಮ್ ಎಲ್ಲ ತರಿಸಿಟ್ಕೊಂಡು ಈಗ ಟ್ರೈ ಮಾಡ್ತಾಯಿದ್ದೀನಿ. ಪನ್ನೀರು ಹೈ ಪ್ರೋಟೀನ್ ಇರೋದ್ರಿಂದ ಪ್ರೆಗ್ನೆಂಟ್ ಟೈಮಲ್ಲೂ ಕೂಡ ತಿಂದರೆ ಒಳ್ಳೆಯದು. ಸೊ ಅದಕ್ಕೋಸ್ಕರ ರೆಡಿ ಮಾಡ್ತಾಯಿದ್ದೀನಿ. ಈಗ ಚೆನ್ನಾಗಿ ಅದರ ಕಲರೆಲ್ಲ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಅದಾದಮೇಲೆ ನೆನೆಸಿರೋ ಅಂಥ ಬಾದಾಮಿನ ಸೇರಿಸ್ಕೋಬೋದು. ನೆನೆಸ್ದೇನೂ ಸೇರಿಸ್ಕೋಬೋದು, ಬಟ್ ನೆನೆಸಿಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು 2 hours ಬ್ಯಾಕೆ ನೆನೆಸಿಟ್ಟು ಅದಾದಮೇಲೆ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇವತ್ತು ನಾವು ಬರೀ ಸ್ಕ್ಯಾನಿಂಗ್ ಕೂಡ ಮಾಡಿಸ್ಕೊಂಡು ಬಂದಿದ್ದು. ಹಾಸ್ಪಿಟಲ್ಗೆ ಮಂಗಳವಾರ ಹೋಗೋದಿದೆ. ಅಲ್ಲಿ ಹೋಗಿ ರಿಪೋರ್ಟ್ ತೋರಿಸಾದ್ಮೇಲೆ ಏನು ಹೇಳ್ತಾರೆ ಅಂತ ಕೇಳಬೇಕು. ಜಸ್ಟ್ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬಂದ್ವಿ, ಅದಕ್ಕೋಸ್ಕರ ಬೇಗನೆ ಮನೆಗೆ ಬಂದ್ವಿ. ಇಲ್ಲಾಂದರೆ ಡಾಕ್ಟರ್ ಕನ್ಸಲ್ಟ್ ಮಾಡಿ ಬರೋದಾಗಿದ್ದರೆ ತುಂಬಾ ಲೇಟ್ ಆಗ್ತಿತ್ತು. ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸ್ಟವ್ನ ಆಫ್ ಮಾಡಿ ಅದು ತಣ್ಣಗಾಗಲಿಕ್ಕೆ ಬಿಡಬೇಕು. ಅಷ್ಟರಲ್ಲಿ ಪನ್ನೀರನ್ನ ಕಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನಿಲ್ಲಿ ಕಟ್ ಮಾಡ್ತಾಯಿದ್ದೀನಿ. 100 grams ಅಷ್ಟು ಪನ್ನೀರನ್ನ ನಾನು ತೊಗೊಂಡಿದ್ದೀನಿ. ಪನ್ನೀರ್ ತುಂಬ ದೇಹಕ್ಕೆ ಒಳ್ಳೆಯದು. ವೆಜಿಟೇರಿಯನ್ಸ್ ವೀಕ್ಲಿ ಒನ್ಸ್ ಆದರೂ ಅವರು ಮನೇಲಿ ಮಾಡ್ತಿರ್ತಾರೆ, ಬಿಕಾಸ್ ಅದರಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ ಅಂತ ಹೇಳಿ. ನಾನು ಇವಾಗ ಪ್ರೆಗ್ನೆಂಟ್ ಇರೋದ್ರಿಂದ ಪ್ರೋಟೀನ್ ಇರೋ ಐಟಮ್ಸ್ ತಿನ್ನೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ ಇದೆ ಅಂತ ಹೇಳಿ ನಾನು ಇಲ್ಲಿ ಟ್ರೈ ಮಾಡ್ತಾಯಿದ್ದೀನಿ. ಈಗ ಅದನ್ನೆಲ್ಲ ಒಂದು ಕಡೆ ಶಿಫ್ಟ್ ಮಾಡಿ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಇದಕ್ಕೆ ಬಟರ್ ಕೂಡ ಸೇರಿಸೋದಿತ್ತು, ಬಟ್ ಮನೇಲಿ ಬಟರ್ ಇಲ್ಲದಿರೋದ್ರಿಂದ ಬರೀ ಎಣ್ಣೆ ಹಾಕಿ ಮಾಡ್ಕೊತಾ ಇದ್ದೀನಿ. ಎಣ್ಣೆ ಕಾದಾದಮೇಲೆ ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಒಗ್ಗರಣೆಗೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ಆ ರೀತಿಯೇ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಜೀರಿಗೆ ಕೂಡ ಹಾಕಿದೆ, ಅದು ಮಿಸ್ ಆಗಿದೆ. ಜೀರಿಗೆ ಕೂಡ ಸೇರಿಸ್ಕೊಂಡು ಫ್ಲೇವರ್ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಹಾಕಿ ಒಂದು 2 minutes ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಚೆನ್ನಾಗಿ ಫ್ರೈ ಆಗಬೇಕಾದ್ರೇ ಕಸ್ತೂರಿ ಮೇಥಿನ ಸ್ವಲ್ಪ ಸ್ಮ್ಯಾಶ್ ಮಾಡಿ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಕಸ್ತೂರಿ ಮೇಥಿ ಹಾಕೋದ್ರಿಂದನೂ ಕೂಡ ಫ್ಲೇವರ್ ಚೆನ್ನಾಗಿರುತ್ತೆ. ಹೋಟೆಲಲ್ಲಿ ಕೂಡ ಕಸ್ತೂರಿ ಮೇಥಿನ ಜಾಸ್ತಿನೇ ಯೂಸ್ ಮಾಡ್ತಾರೆ. ನಾನು ಇಲ್ಲಿ ಸ್ವಲ್ಪ ಕ್ವಾಂಟಿಟಿಲೇ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಈರುಳ್ಳಿ ಎಲ್ಲ ಫ್ರೈ ಮಾಡಿಕೊಂಡು ಕಲರ್ ಚೇಂಜ್ ಆದಾಗ ಒಂದು ಚಿಕ್ಕ ಟೊಮೆಟೊನ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣದಾಗಿ. ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮೆಟೊ ಫ್ರೈ ಆಗೋವರೆಗೂ ರುಬ್ಲಿಕ್ಕೆ ಅಂತ ಹೇಳಿ ಮಸಾಲ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ರುಬ್ಬಿಡೋಣ ಅಂತ ಹೇಳಿ ಒಂದು ಮಿಕ್ಸಿ ಜಾರಿಗೆ ಫಿಲ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಗಸಗಸೆ ಸೇರಿಸ್ಕೊಳ್ತಾ ಇದ್ದೀನಿ, ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹೇಳಿ. ಈ ಪನ್ನೀರ್ ಗ್ರೇವಿಗೆ ಮೊಸರು, ಗೋಡಂಬಿನೇ ಮೇಯ್ನಾಗಿ ಬೇಕಾಗಿರೋದು. ಸೊ ಅದಕ್ಕೋಸ್ಕರ ನಾನಿಲ್ಲಿ ಗಟ್ಟಿ ಮೊಸರನ್ನ ಒಂದು 1/4 ಭಾಗದಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಅಂದರೆ 1/4 ಲೀಟರಲ್ಲಿ ಅರ್ಧ ಭಾಗದಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಫೈನ್ ಪೇಸ್ಟ್ ಆಗೋವರೆಗೂ ರುಬ್ಕೋಬೇಕು. ಇದು ತರ್ತರಿಯಾಗಿರಬಾರ್ದು.
ಆ ರೀತಿ ರುಬ್ಕೋಬೇಕು. ಈಗ ರುಬ್ಕೊಂಡು ಮಸಾಲ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಆ ಕಡೆ ಟೊಮೆಟೊ ಕೂಡ ಚೆನ್ನಾಗಿ ಫ್ರೈ ಆಗ್ತಾ ಇತ್ತು. ಈ ರೀತಿ ತುಂಬ ನೈಸಾಗಿ ರುಬ್ಕೋಬೇಕು. ಇದಕ್ಕೆ ಯಾವುದೇದಂಥ ಕಾಯಿನ ಆ್ಯಡ್ ಮಾಡಿರೋದಿಲ್ಲ. ಈಗ ಅದನ್ನೆಲ್ಲ ರುಬ್ಬಿ ಆದಮೇಲೆ ಟೊಮೆಟೊ ಬೆಂದಿರುತ್ತಲ್ವ, ಟೊಮೆಟೊ ಫುಲ್ ಚೆನ್ನಾಗಿ ಬೆಂದಿರಬೇಕು. ಆ ಹಂತದಲ್ಲಿ ರುಬ್ಬಿರೋ ಅಂಥ ಮಿಶ್ರಣನ ಇದಕ್ಕೆ ಸೇರಿಸ್ಕೊಳ್ಬೇಕು. ನಾನಿಲ್ಲಿ ಕೈನೇ ಯೂಸ್ ಮಾಡ್ತಾಯಿದ್ದೀನಿ. ಸ್ಪೂನ್ ಯೂಸ್ ಮಾಡಿಕೊಂಡ್ರೆ ಅದಷ್ಟು ನೀಟಾಗಿ ಬರೋದಿಲ್ಲ ಅಂತ ಹೇಳಿ ಕೈಯಿಂದನೇ ಅದನ್ನೆಲ್ಲ ತೆಗೆದು ಬಾಣಲಿಗೆ ಹಾಕ್ತಾಯಿದ್ದೀನಿ. ಅದಾದಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್, ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೋಬೇಕು. ಅದಾದಮೇಲೆ ಸ್ವಲ್ಪ ಗರಂ ಮಸಾಲ ಸೇರಿಸ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಧನಿಯಾ ಪೌಡರ್, ಸ್ವಲ್ಪ ಅರಿಶಿನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಗಟ್ಟಿಯಾಗಿ ಬೇಕೋ ತೆಳ್ಳಗೆ ಬೇಕೋ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡಿ ಅದು ಕುದಿಲಿಕ್ಕೆ ಬಿಡಬೇಕು. ಅದು ಚೆನ್ನಾಗಿ ಕುದ್ದಾದಮೇಲೆ ಈ ರೀತಿ ಕಲರ್ ಚೇಂಜ್ ಆಗುತ್ತೆ. ಅದಾದಮೇಲೆ ಸ್ವಲ್ಪ ಸಕ್ಕರೆ ಸೇರಿಸ್ಕೊಂಡ್ರೆ ಸ್ವೀಟಾಗಿ ಖಾರವಾಗಿ ಪನ್ನೀರ್ ಗ್ರೇವಿ ತುಂಬಾ ಚೆನ್ನಾಗಿರುತ್ತೆ. ಸಕ್ಕರೆನ ಜಾಸ್ತಿ ಪನ್ನೀರ್ ಗ್ರೇವಿಗಳಿಗೆ ಯೂಸ್ ಮಾಡ್ತಾರೆ, ಸೊ ಅದಕ್ಕೋಸ್ಕರ ನಾನು ಯೂಸ್ ಮಾಡ್ತಾಯಿದ್ದೀನಿ. ಇದು ಎಲ್ಲ ಚೆನ್ನಾಗಿ ಬೇಯಲಿ ಅಂತ ಹೇಳಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಅದಾದಮೇಲೆ ನಾನು ಚಪಾತಿಗೆ ರೆಡಿ ಮಾಡ್ಕೊಳ್ಳೋಣ ಅದು ಬೇಯುವಷ್ಟೊತ್ತಿಗೆ ಅಂತ ಹೇಳಿ ಚಪಾತಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ನೀರೆಲ್ಲ ಹಾಕಿದ್ಮೇಲೆ ಅದನ್ನು ಒಂದು ಕುದಿ ಬಂದಾದಮೇಲೆ ಇಲ್ಲಿ ಪನ್ನೀರನ್ನ ಸೇರಿಸ್ಕೊಂಡಿದ್ದೀನಿ. ಬಟ್ ಅದು ಕ್ಲಿಪ್ಪು ಮಿಸ್ ಆಗಿದೆ, ಸೊ ಅದಕ್ಕೋಸ್ಕರ ಅದು ತೋರ್ಸೋಕ್ಕಾಗಲಿಲ್ಲ. ಇದಕ್ಕೆ ಚೆನ್ನಾಗಿ ಕುದಿಬೇಕಾದ್ರೆ ನಾವು ಕಟ್ ಮಾಡ್ಕೊಂಡಿರುವಂಥ ಪನ್ನೀರನ್ನ ಸೇರಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಲಾಸ್ಟಲ್ಲೂ ಕೂಡ ನಾವಿಲ್ಲಿ ಕಸ್ತೂರಿ ಮೇಥಿನ ಸೇರಿಸ್ಕೊಳ್ಳೋದು ಒಳ್ಳೆಯದು, ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಈ ರೀತಿ ಸ್ವಲ್ಪ ಗಟ್ಟಿಯಾಗಿ ಇರಲಿ ಅಂತ ನೀರನ್ನ ಕಡಿಮೆ ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದಿಲಿಕ್ಕೆ ಅಂತ ಬಿಡ್ತೀನಿ. ಮಧ್ಯದಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿಯೋ ಸಾಧ್ಯತೆ ಜಾಸ್ತಿ ಇರುತ್ತೆ. ನಾನೀಗ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ತೀನಿ. ಏನಾದರೂ ಕಡಿಮೆ ಆಯಿತು ಅನಿಸಿದ್ರೆ ಈ ಹಂತದಲ್ಲೇ ಸೇರಿಸ್ಕೊಳ್ತೀನಿ. ಎಲ್ಲ ಪರ್ಫೆಕ್ಟಾಗಿತ್ತು. ಎಲ್ಲ ಆದಮೇಲೆ ಈ ರೀತಿ ಆಗಿರುತ್ತೆ ಪನ್ನೀರ್ ಗ್ರೇವಿ. ಪನ್ನೀರ್ ಗ್ರೇವಿಗೆ ಮೇಯ್ನಾಗಿ ಬೇಕಾಗಿರೋದು ಫ್ರೆಶ್ ಕ್ರೀಮು. ಅದನ್ನು ಕೂಡ ನಾನು ಸೂಪರ್ ಬಜಾರಲ್ಲೇ ತೊಗೊಂಡು ಬಂದಿದ್ದೆ. ಸ್ವಲ್ಪ ಕಡಿಮೆ ಕ್ವಾಂಟಿಟಿಲಿ ತೊಗೊಳ್ಳೋಣ ಅಂತ ಹೋದ್ವಿ, ಬಟ್ ಅಲ್ಲೇ 1/2 ಲೀಟರ್ ಇರಲಿಲ್ಲ. ಇಟ್ಸ್ ಓಕೆ 1 ಲೀಟರೇ ತೊಗೊಳ್ಳೋಣ ಅಂತ ಹೇಳಿ ತೊಗೊಂಡ್ವಿ. ಇದನ್ನು ಎಷ್ಟು ಜಾಸ್ತಿ ಸೇರಿಸ್ತೀವೋ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಬಟ್ ನಾನು ಇದು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದ್ರಿಂದ ಸ್ವಲ್ಪ ಕಡಿಮೆ ಕ್ವಾಂಟಿಟಿಲೇ ಫ್ರೆಶ್ ಕ್ರೀಮ್ನ ಸೇರಿಸಿದ್ದೆ. ನಂಗೆ ಅಷ್ಟಾಗಿ ಗೊತ್ತಿರಲಿಲ್ಲ ಎಷ್ಟು ಸೇರಿಸ್ಬೇಕು ಅಂತ ಹೇಳಿ. ಬಟ್ ಚೆನ್ನಾಗೇ ಬಂದಿತ್ತು. ಇನ್ನೂ ಜಾಸ್ತಿ ಹಾಕಿದರೆ ಟೇಸ್ಟ್ ಇನ್ನೂ ಚೆನ್ನಾಗಿರೋದು ಅಂತ ಅನ್ನಿಸ್ತು. ಈಗ ಫ್ರೆಶ್ ಕ್ರೀಮ್ನ ಸೇರಿಸಿ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬೇಯಲಿಕ್ಕೆ ಅಂತ ಬಿಡ್ತಾ ಇದ್ದೀನಿ. ಒಂದು 5 ಮಿನಿಟ್ಸ್ ಬೇಯಿಸಿದ್ರೆ ಪನ್ನೀರ್ ಗ್ರೇವಿ ರೆಡಿಯಾಗಿರುತ್ತೆ. ಅದಾದಮೇಲೆ ಚಪಾತಿಗೆ ಸರ್ವ್ ಮಾಡ್ಕೊಂಡು ತಿನ್ಬೋದು. ಈ ರೀತಿ ಪನ್ನೀರ್ ಗ್ರೇವಿಗೆಲ್ಲ ಬೆಸ್ಟ್ ಕಾಂಬಿನೇಷನ್ ಅಂದರೆ ಬಟರ್ ನಾನ್. ಬಟ್ ಮನೇಲೆಲ್ಲ ಅಷ್ಟು ಈಸಿಯಾಗಿ ಮಾಡೋಕ್ಕಾಗಲ್ಲ ಅಂತ ಹೇಳಿ ನಾನು ಸಿಂಪಲ್ಲಾಗಿ ಚಪಾತಿ ಮಾಡ್ಕೊತಾ ಇದ್ದೀನಿ. ಪನ್ನೀರ್ ಗ್ರೇವಿ ಮಾಡೋಕ್ಕಿಂತ ಮುಂಚೆನೇ ಚಪಾತಿ ಹಸಿಟ್ಟನ್ನೆಲ್ಲ ಕಲಸಿ ಇಟ್ಟಿದ್ದೆ. ಇನ್ನೊಂದು ಸಲ ಅದನ್ನೆಲ್ಲ ಕಲಿಸ್ಕೊಂಡು ಚಪಾತಿಗೆ ಬೇಕಾಗಿರೋಂಥ ಉಂಡೆಗಳನ್ನ ಹಾಕ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒತ್ತಲಿಕ್ಕೆ ಅಂತ ಹೇಳಿ. ನನಗೆ ಒಬ್ಬಳೇ ಒತ್ತಿ ಸುಡೋದಕ್ಕೆ ಲೇಟ್ ಆಗುತ್ತೆ, ಸೊ ಅದಕ್ಕೆ ನಮ್ಮ ಅಕ್ಕ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಚಪಾತಿ ಸುಡ್ತೀನಿ, ನೀನು ಒತ್ಕೊಡು ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಹೈ ಪ್ರೋಟೀನಲ್ಲಿರೋ ಅಂಥ ಪನ್ನೀರ್ ಗ್ರೇವಿನ ಮನೇಲೇ ಮಾಡ್ಕೋಬೋದು. ನಾನಂತೂ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ತುಂಬಾ ಚೆನ್ನಾಗಿತ್ತು. ಮನೇಲಿ ಖಾಲಿ ಕೂಡ ಆಯಿತು. ನನ್ನ ಪರ್ಸ್ನಲಿ ಪನ್ನೀರ್ ಅಂದರೆ ತುಂಬ ಇಷ್ಟ. ಪನ್ನೀರ್ ಆಗಿರ್ಬೋದು, ಮಶ್ರೂಮ್ ಆಗಿರ್ಬೋದು ತುಂಬಾ ಇಷ್ಟ. ಅದರಲ್ಲಿ ಯಾವುದೇದಂಥ ಐಟಮ್ ಮಾಡಿದ್ರು ನನಗಿಷ್ಟ ಆಗುತ್ತೆ. ಈಗ ವಿಡಿಯೋ ಮಾಡಬೇಕಾದ್ರೆ ತುಂಬ ವಿಡಿಯೋ ಕ್ಲಿಪ್ಗಳು ಮಿಸ್ ಆಗ್ತಾಯಿತ್ತು. ಅದಕ್ಕೆ ಮಿಸ್ ಆಗಬಾರ್ದು ಅಂತ ಒಂದು ಸಲ ಚೆಕ್ ಮಾಡ್ಕೊತಾ ಇದ್ದೆ. ಈಗ ಚಪಾತಿನೆಲ್ಲ ಒತ್ಕೊತಾ ಇದ್ದೆ. ಸ್ವಲ್ಪ ಚಪಾತಿ ಹಸಿಟ್ಟು ತೆಳುವಾಗಿ ಹೋಗಿತ್ತು, ಅದು ಬರ್ತಾನೆ ಇರಲಿಲ್ಲ, ಕಿತ್ತಿ ಹೋಗ್ತಾಯಿತ್ತು. ಒಂದನ್ನು ಒತ್ತೋ ಅಷ್ಟೊತ್ತಿಗೆ ನನಗೆ ಸಾಕಾಗೋಯಿತು. ಫಸ್ಟ್ ಟೈಮ್ ಈ ಥರ ಆಗಿದ್ದು. ಅದು ಹೆಂಗೋ ಮಾಡಿ ಒತ್ತಿ ರೆಡಿ ಮಾಡ್ತಾಯಿದ್ದೆ. ಅದನ್ನು ಸರ್ವ್ ಮಾಡೋ ಅಷ್ಟರಲ್ಲಿ ಕರೆಂಟ್ ಕೂಡ ಹೊರಟೋಯ್ತು. ವಿಡಿಯೋ ಕೂಡ ಜಾಸ್ತಿ ಶೂಟ್ ಮಾಡೋಕ್ಕೆ ಆಗಲಿಲ್ಲ ನನ್ನ ಕೈಲಿ. ನೆಕ್ಸ್ಟ್ ಟೈಮ್ ಪನ್ನೀರ್ ಗ್ರೇವಿ ಮಾಡಿದಾಗ ಸರ್ವಿಂಗ್ ವೀಡಿಯೋಸ್ನ ಮಾಡ್ಕೊತೀನಿ ಅಂತ ಹೇಳ್ತಾ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.